am Dr. Mamata N, Assistant Professor of Economics, Government First Grade College, Tiptur. Today we study the 5th Sem BA Economics paper, Principles of Public Economics. We discuss about first introduction. Public economics, which is an offshoot of public finance, was developed only about half a century ago. ಇದು ಸುಮಾರು ಶತಮಾನಗಳ ಹಿಂದೆನೇ ಈ ಒಂದು ಅರ್ಥಶಾಸ್ತ್ರ ಅನ್ನುವಂಥದ್ದು, ಸಾರ್ವಜನಿಕ ಅರ್ಥಶಾಸ್ತ್ರ ಅನ್ನುವಂಥದ್ದು ಹುಟ್ಕೊಂಡಿದೆ. ಇಟ್ಸ್ ಸ್ಕೋಪ್ ಆ್ಯಂಡ್ ಕವರೇಜ್ ಇಸ್ ಮಚ್ ವೈಡರ್ ಆ್ಯಸ್ ಕಂಪೇರ್ಡ್ ಟು ಪಬ್ಲಿಕ್ ಫೈನಾನ್ಸ್. ಇದರ ಒಂದು ವ್ಯಾಪ್ತಿ ಅನ್ನುವಂತಹದ್ದು ಸಾರ್ವಜನಿಕ ಹಣಕಾಸಿನಿಗಿಂತ ಬಹಳ ದೊಡ್ಡದಂತಹ ಒಂದು ವ್ಯಾಪ್ತಿಯನ್ನು ಹೊಂದಿದೆ. ಇಟ್ ಇನ್ಕ್ಲೂಡ್ಸ್ ಮೆನಿ ಡಿಸಿಪ್ಲಿನ್ಸ್ ಆಫ್ ಸೋಷಿಯಲ್ ಸೈನ್ಸಸ್ ಲೈಕ್ ಪೊಲಿಟಿಕಲ್ ಸೈನ್ಸ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, laws, which includes enforcement of tax laws and tax avoidance and evasion and ethics and philosophy. ಇದರಲ್ಲಿ ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ಹಲವಾರು ಸಮಾಜ ವಿಜ್ಞಾನಗಳು ಸೇರಿಕೊಂಡಿದ್ದಾವೆ. ಉದಾಹರಣೆಗೆ ರಾಜ್ಯಶಾಸ್ತ್ರಗಳಿರ್ಬೋದು, ರಾಜಕೀಯ ಆಡಳಿತ ಅನ್ನುವಂಥದ್ದಿರ್ಬೋದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಾರ್ವಜನಿಕ ಆಡಳಿತ ಅನ್ನುವಂತಹದ್ದು, ರಾಜ್ಯಶಾಸ್ತ್ರ ಅನ್ನುವಂತಹದ್ದು, ಹಾಗೆ ಕಾನೂನು, ತೆರಿಗೆ, ಇವುಗಳ ಬಗ್ಗೆ ಇದರಲ್ಲಿ ಫಿಲಾಸಫಿ ತತ್ವಶಾಸ್ತ್ರವೂ ಸಹ ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ಸೇರಿಕೊಂಡಿರುವಂಥದ್ದನ್ನು ನಾವು ನೋಡ್ತೇವೆ. ವೇರಾಸ್ ಪಬ್ಲಿಕ್ ಫೈನಾನ್ಸ್ ಗ್ರೂ ಔಟ್ ಆಫ್ ದ ಫೇಲ್ಯೂರ್ ಆಫ್ ದ ಮಾರ್ಕೆಟ್ ಆ್ಯಂಡ್ ಟು ಮ್ಯಾಕ್ಸಿಮೈಸ್ ಸೋಷಿಯಲ್ ವೆಲ್ಫೇರ್, ಪಬ್ಲಿಕ್ ಎಕನಾಮಿಕ್ಸ್ ಆಲ್ಸೋ ಡೀಲ್ಸ್ ವಿತ್ ಇಶ್ಯೂಸ್ ರಿಲೇಟಿಂಗ್ ಟು ಮಾರ್ಕೆಟ್ ಫೇಲ್ಯೂರ್ ಆ್ಯಂಡ್ ಟು ದ ಎಕ್ಸಿಸ್ಟೆನ್ಸ್ ಆಫ್ ಎಕ್ಸ್ಟರ್ನಾಲಿಟೀಸ್. ವೇರಾಸ್ ಪಬ್ಲಿಕ್ ಫೈನಾನ್ಸ್ ಅಂದರೆ ಇಲ್ಲಿ ನಾವು ಸಾರ್ವಜನಿಕ ಹಣಕಾಸು ಅನ್ನುವಂತಹದ್ದು ಎಲ್ಲಿದೆಯೋ ಅಲ್ಲಿ ನಾವು ಪ್ರಮುಖವಾಗಿ ಸಾರ್ವಜನಿಕ ಹಣಕಾಸಿನಲ್ಲಿ ನಾವು ಮಾರುಕಟ್ಟೆಯ ವೈಫಲ್ಯತೆಯ ಬಗ್ಗೆ ನಾವು ತಿಳ್ಕೊಳ್ತೀವಿ, ಸಾಮಾಜಿಕ ಯೋಗಕ್ಷೇಮಗಳ ಬಗ್ಗೆ ತಿಳ್ಕೊಳ್ತೀವಿ ಅನ್ನುವಂಥದ್ದನ್ನು ನಾವು ಇದರಲ್ಲಿ ತಿಳ್ಕೊಳ್ತೀವಿ. ದೆರ್ ಹ್ಯಾಸ್ ಬೀನ್ ಎ ಟ್ರೆಡಿಷನ್ ಟು ಸ್ಟೇಟ್ ದಟ್ ಪಬ್ಲಿಕ್ ಫೈನಾನ್ಸ್ ಡೀಲ್ಸ್ ವಿತ್ ಫೈನಾನ್ಸಸ್ ಆಫ್ ದ ಸ್ಟೇಟ್. ಅಂದರೆ ಈ ಒಂದು ಸಾರ್ವಜನಿಕ ಹಣಕಾಸು ಅನ್ನುವಂಥದ್ದು ಪ್ರಮುಖವಾಗಿ ರಾಜ್ಯದಲ್ಲಿರುವಂತಹ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಬಹಳ ಪುರಾತನದಿಂದಲೂ ಸಹ ಅಂದರೆ ಇಂದಿನ ಕಾಲದಿಂದಲೂ ಸಹ ನಡ್ಕೊಂಡು ಬಂದಿರುವಂಥದ್ದು. ದ ಗವರ್ನಮೆಂಟ್ ಅಂದರೆ ಸರ್ಕಾರದ ಒಂದು ಪ್ರಮುಖ ಭಾಗವಾಗಿರುವಂಥದ್ದೇ ಸಾರ್ವಜನಿಕ ಹಣಕಾಸು. ಇಟ್ ಮೀನ್ಸ್ ಔರ್ ರಿಸೋರ್ಸಸ್ ಆ್ಯಂಡ್ ಸ್ಪೆಂಡ್ ಬೈ ದ ಸ್ಟೇಟ್. ಈ ಒಂದಕ್ಕೆ ಅಂದರೆ ಸಾರ್ವಜನಿಕ ಹಣಕಾಸಿನ ಮೂಲಗಳು ಯಾವುದು, ರಾಜ್ಯದಲ್ಲಿರ್ಬೋದು ಅಥವಾ ರಾಷ್ಟ್ರದಲ್ಲಿರಬಹುದು ಅನ್ನೋದನ್ನು ನಾವು ಸಾರ್ವಜನಿಕ ಹಣಕಾಸಿನ ಮೂಲಕ ತಿಳ್ಕೊಳ್ತೀವಿ. ದಿಸ್ ಶೋಸ್ ದಟ್ ದ ಆಕ್ಟಿವಿಟೀಸ್ ಆಫ್ ದ ಗವರ್ನಮೆಂಟ್ ಇನ್ ಕೇಸ್ ಆಫ್ ಪಬ್ಲಿಕ್ ಫೈನಾನ್ಸ್ ಆರ್ ಬೇಸಿಕಲಿ ಗವರ್ನಮೆಂಟ್ ಬಡ್ಜೆಟ್ಸ್ ರಿಲೇಟೆಡ್ ಆ್ಯಂಡ್ ಆರ್ ಫ್ರಮ್ ದ ಫೈನಾನ್ಷಿಯಲ್ ಪಾಯಿಂಟ್ ಆಫ್ ವ್ಯೂ. ಸಾರ್ವಜನಿಕ ಹಣಕಾಸಿನ ದೃಷ್ಟಿಯಿಂದ ನಾವು ಆ ಒಂದು ಆಯವ್ಯಯಗಳನ್ನು ಇರ್ಬೋದು, ಅಂದರೆ ಸರ್ಕಾರ ಬಂಧಿಸುವಂತಹ ಆಯವ್ಯಯಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳನ್ನು ನಾವು ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ತಿಳಿದುಕೊಳ್ತೀವಿ. ದ ಓಲ್ಡರ್ ಪಬ್ಲಿಕ್ ಫೈನಾನ್ಸ್ ಟ್ರೆಡಿಷನ್ ಆಫ್ ಎಕನಾಮಿಸ್ಟ್ಸ್ ಸಚ್ ಎಸ್ ಆರ್ಥರ್ ಪಿಗು ಆ್ಯಂಡ್ ರಿಚರ್ಡ್ ಮಸ್ಗ್ರೇವ್ ವ್ಯೂಸ್ ಗವರ್ನಮೆಂಟ್ ಆಸ್ ಎಸೆನ್ಷಿಯಲಿ ಬೆನಿವಲೆಂಟ್ ದ ರೋಲ್ಸ್ ಆಫ್ ಗವರ್ನಮೆಂಟ್. ಅಂದರೆ ಇಲ್ಲಿ ಆರ್ಥರ್ ಪಿಗು ಮತ್ತು ರಿಚರ್ಡ್ ಮಸ್ಗ್ರೇವ್ ಅನ್ನುವಂಥವ್ರು ಹೇಳ್ತಾರೆ, ಬಹಳ ಹಿಂದಿನಿಂದಲೂ ಸಹ ಅಂದರೆ ಸಾರ್ವಜನಿಕ ಹಣಕಾಸು ಅನ್ನುವಂತಹದ್ದು ಬಹಳ ಮುಖ್ಯವಾದಂತಹ ಪಾತ್ರವನ್ನು ಸರ್ಕಾರಕ್ಕೆ ಅಂದರೆ ಸರ್ಕಾರ ಪ್ರಮುಖವಾಗಿ ತಿಳ್ಕೊಳ್ಬೇಕಾದಂತಹ ಒಂದು ಪಾತ್ರವನ್ನು ಇದು ನಿರ್ವಹಿಸುತ್ತೆ ಅಂತ. ಫಸ್ಟ್ ಯಾವ ಒಂದು ಪಾತ್ರವನ್ನು ಅದು ನಿರ್ವಹಿಸುತ್ತೆ ಅಂದರೆ ಟು ರೈಸ್ ಫಂಡ್ಸ್ ಆ್ಯಂಡ್ ಪ್ರೊವೈಡ್ ಬೇಸಿಕ್ ಪಬ್ಲಿಕ್ ಗೂಡ್ಸ್ ಸಚ್ ಆಸ್ ನ್ಯಾಷನಲ್ ಡಿಫೆನ್ಸ್. ಸಾರ್ವಜನಿಕ ಹಣಕಾಸು ಅಂದರೆ ಬಹಳ ಪ್ರಮುಖವಾಗಿ ಬೇಕಾದಂತಹ ಮೂಲಭೂತ ಸರಕುಗಳು ಮತ್ತು ರಕ್ಷಣಾ ಸಾಮಗ್ರಿಗಳು, ಅಂದರೆ ದೇಶದ ರಕ್ಷಣೆಗೆ ಬೇಕಾದಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಹಣವನ್ನು ಅಂದರೆ ಫಂಡ್ಸನ್ನು ಇಲ್ಲಿ ನಾವು ಇದರಲ್ಲಿ ತಿಳ್ಕೊಳ್ತೀವಿ. ಎರಡನೇದು ಸೆಕೆಂಡ್ ಟು ಕರೆಕ್ಟ್ ಮಾರ್ಕೆಟ್ ಫೇಲ್ಯೂರ್ ನೇಮ್ಲಿ ದ ಫೇಲ್ಯೂರ್, ಅಂದರೆ ಸರ್ಕಾರ ಮಾರುಕಟ್ಟೆ ವೈಫಲ್ಯತೆ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತೀವಿ. ಪ್ರಮುಖವಾಗಿ ಮೂರನೇದೇನಪ್ಪ ಇಲ್ಲಿ ಅಂತಂದರೆ ಥರ್ಡ್ ಟು ಇಂಪ್ರೂವ್ ಈಕ್ವಿಟಿ, ಅಂದರೆ ಅಸಮಾನತೆ ಏನು, ಈ ಒಂದು ಅಸಮಾನತೆ ಅನ್ನುವಂಥದ್ದು, ಆದಾಯ ಅಸಮಾನತೆ ಅನ್ನುವಂಥದ್ದಿರ್ಬೋದು, ಪ್ರಾದೇಶಿಕ ಅಸಮತೋಲನ ಅನ್ನುವಂಥದ್ದಿರ್ಬೋದು, ಇದನ್ನು ಹೋಗಲಾಡಿಸ್ಲಿಕ್ಕೆ ಅಂದರೆ ಈಕ್ವಿಟಿಯನ್ನು ತರಲಿಕ್ಕೆ ಬೇಕಾದಂಥ ಒಂದು ಅಂಶವನ್ನು ತಿಳ್ಕೊಳ್ತೀವಿ. ಅಂದರೆ ಈಕ್ವಿಟಿ ಈಸ್ ವ್ಯೂಡ್ ಪ್ರೈಮರಿಲಿ ಇನ್ ಟರ್ಮ್ಸ್ ಆಫ್ ಇನ್ಕಮ್ ಡಿಸ್ಟ್ರಿಬ್ಯೂಷನ್, ಆದಾಯ ಹಂಚಿಕೆಯಲ್ಲಿ, ಆ್ಯಂಡ್ ಸೊ ಮೋರ್ ಈಕ್ವಿಟಿ ಈಸ್ ಜನರಲಿ ಅಸೋಸಿಯೇಟೆಡ್ ವಿತ್ ಲೆಸ್ ಇನ್ಇಕ್ವಿಟಿ ಇನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್. ಇದು ಸಾರ್ವಜನಿಕ ಹಣಕಾಸಿನಲ್ಲೂ ಪ್ರಮುಖವಾಗಿ ತಿಳಿದುಕೊಳ್ಳುವಂತಹ ಅಂಶಗಳ್ಯಾವುದು ಅನ್ನೋದಾಯಿತು. ಈಗ ಇದರ ಒಂದು ಸಾರ್ವಜನಿಕ ಹಣಕಾಸು ಅಂದರೆ ಏನು ಅಥವಾ ಸಾರ್ವಜನಿಕ ಅರ್ಥಶಾಸ್ತ್ರ ಅಂದರೆ ಏನು, ಸಾರ್ವಜನಿಕ ಅರ್ಥಶಾಸ್ತ್ರ ಅಂದರೆ ಏನು? ಸಾರ್ವಜನಿಕ ಅರ್ಥಶಾಸ್ತ್ರ ಅಂದರೆ ಇಲ್ಲಿ ಮೇಜರ್ ಏರಿಯಾ ಆಫ್ ಪಬ್ಲಿಕ್ ಎಕನಾಮಿಕ್ಸ್ ಇನ್ಕ್ಲೂಡ್ ದ ಎಕನಾಮಿಕ್ಸ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಈ ಒಂದು ಸಾರ್ವಜನಿಕ
ಅರ್ಥಶಾಸ್ತ್ರದಲ್ಲಿ ಬಹಳ ಪ್ರಮುಖವಾದಂತಹದ್ದು ಯಾವುದು ಅಂದರೆ ಸಾರ್ವಜನಿಕ ವೆಚ್ಚ ಮತ್ತು ಆಫ್ ಟ್ಯಾಕ್ಸೇಷನ್ ಟು ಪೇ ಫಾರ್ ದಟ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಆಫ್ ಪಾಲಿಸಿ ಆ್ಯಂಡ್ ಪ್ರೋಗ್ರಾಮ್ಸ್ ಬ್ರಾಡ್ಲಿ ಡಿಫೈನ್ಡ್. ಅಂದರೆ ತೆರಿಗೆ ಅಂದರೆ ತೆರಿಗೆ ಮೀನ್ಸ್ ರೆವಿನ್ಯೂ ಅಂತ ಇಲ್ಲಿ ಹೆಚ್ಚು ಸಾಮಾನ್ಯವಾಗಿ ನಾವು ತೆರಿಗೆ ಆದಾಯ ಮತ್ತು ವೆಚ್ಚವನ್ನು ಕುರಿತು ಅಧ್ಯಯನವನ್ನು ಮಾಡುವಂಥದ್ದು. ಫ್ಯಾಕಲ್ಟಿ and students of public economics at CSU are engaged in dynamic research in a wider array of timely public policy topics related to health, immigration, education, tax policy and the welfare state, and often provide advice to policy makers at various levels of government. ಅಂದರೆ ಏನು ಹಲವಾರು ವಿಧದ ಪಾಲಿಸಿಗಳನ್ನು ಅಂದರೆ ಯೋಜನೆಗಳನ್ನು ತರುವಂತಹ ಸರ್ಕಾರಿ ನಿಯಮಗಳಿದ್ದಾವೆ. ಅಂದರೆ ಮೇಕರ್ಸ್ ಅಧಿಕಾರಿಗಳಿರ್ತಾರೋ ಅವರಿಗೆ ಬಹಳ ಮುಖ್ಯವಾಗಿ ನಾವಿಲ್ಲಿ ಸರ್ಕಾರಕ್ಕೆ ಬೇಕಾದಂತಹ ಅಂಶಗಳನ್ನು ಸಾರ್ವಜನಿಕ ಅರ್ಥಶಾಸ್ತ್ರ ತಿಳ್ಕೊಳ್ತೀವಿ. ಶಿಕ್ಷಣದ ಬಗ್ಗೆ ಇರ್ಬೋದು, ತೆರಿಗೆ ಒಂದು ತತ್ವಗಳನ್ನು ಇರ್ಬೋದು, ಅಥವಾ ರಿಸರ್ಚ್ ಇರ್ಬೋದು. ಈ ಎಲ್ಲವುಗಳ ಬಗ್ಗೆ ತಿಳಿಸಿಕೊಡುವಂತಹದ್ದು ಯಾವುದು ಸಾರ್ವಜನಿಕ ಅರ್ಥಶಾಸ್ತ್ರ. ಕೋರ್ಸಸ್ ಆ್ಯಂಡ್ ರಿಸರ್ಚ್ ಆಫನ್ ಶೇರ್ ಕಮ್ಯುನಾಲಿಟೀಸ್ ಆ್ಯಂಡ್ ಕಾಂಪ್ಲಿಮೆಂಟರೀಸ್ ವಿತ್ ಅದರ್ ಅಪ್ಲೈಡ್ ಫೀಲ್ಡ್ಸ್ ಸಚ್ ಆಸ್ regional economics, environmental economics and economic development, and therefore the field is a natural one to combine with other major areas of study at CSU. ಅಂದರೆ ಇಲ್ಲಿ ಕೋರ್ಸ್ ಆ್ಯಂಡ್ ರಿಸರ್ಚ್ ಆಫನ್ ಅಂದರೆ ಪ್ರಮುಖವಾಗಿ ಬೇಕಾದಂತಹ ಒಂದು ವಿಭಾಗಗಳು ಯಾವ್ಯಾವುದು? ಎನ್ವೈರನ್ಮೆಂಟಲ್ ಎಕನಾಮಿಕ್ಸ್ ಪರಿಸರ ಅರ್ಥಶಾಸ್ತ್ರ ಇರ್ಬೋದು, ಅಥವಾ ಎಕನಾಮಿಕ್ ಡೆವಲಪ್ಮೆಂಟ್ ಅಭಿವೃದ್ಧಿ ಅರ್ಥಶಾಸ್ತ್ರ ಇರ್ಬೋದು. ರೀಜನಲ್ ಎಕನಾಮಿಕ್ಸ್ ಅಂದರೆ ಪ್ರಾದೇಶಿಕ ಅರ್ಥಶಾಸ್ತ್ರ ಇರ್ಬೋದು. ಈ ಎಲ್ಲವುಗಳನ್ನು ಒಳಗೊಂಡಿರುವಂತಹದ್ದು ಯಾವುದಪ್ಪ ಅಂದರೆ ಸಾರ್ವಜನಿಕ ಅರ್ಥಶಾಸ್ತ್ರ ಅನ್ನುವಂಥದ್ದು CSUನವರವರ ಅಭಿಪ್ರಾಯ. ಕ್ಲಾಸಸ್ ರಿವ್ಯೂ ಕ್ಲಾಸಿಕ್ ಆ್ಯಂಡ್ ರೀಸೆಂಟ್ ಲಿಟ್ರೇಚರ್ ಆ್ಯಂಡ್ ಏಮ್ ಟುವರ್ಡ್ ಎಕ್ಸ್ಪ್ಯಾಂಡಿಂಗ್ ಅನಾಲಿಟಿಕ್ಸ್ ಟು ಒರಿಜಿನಲ್ ರಿಸರ್ಚ್ ದಟ್ ಈಸ್ ರಿಲೆವೆಂಟ್ ಟು ಎಕನಾಮಿಕ್ ಪಾಲಿಸಿ. ಅರ್ಥಶಾಸ್ತ್ರದ ಒಂದು ತತ್ವಗಳನ್ನು ನಾವು ಮಾಡಬೇಕಾದ್ರೆ ಈ ಎಲ್ಲ ಅಂಶಗಳನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಈ ಒಂದು ಸಾರ್ವಜನಿಕ ಅರ್ಥಶಾಸ್ತ್ರ ಅಂದರೆ ಏನು ಅಂತಂದಾಗ ನಾವಿಲ್ಲಿ ಸಾರ್ವಜನಿಕ ಅರ್ಥಶಾಸ್ತ್ರ ಅನ್ನುವಂಥದ್ದು ಪ್ರಮುಖವಾಗಿ ಎರಡು ಪದಗಳನ್ನು ಹೊಂದಿದೆ. ಒಂದು ಸಾರ್ವಜನಿಕ, ಇನ್ನೊಂದು ಅರ್ಥಶಾಸ್ತ್ರ. ಸಾರ್ವಜನಿಕ ಅಂದರೆ ಸರ್ಕಾರ ಅನ್ನುವಂಥದ್ದಾಗಿರ್ಬೋದು ಅಥವಾ ಜನರು ಅನ್ನುವಂಥದ್ದಾಗಿರ್ಬೋದು. ಅಂದರೆ ದೇಶದ ಪರವಾಗಿ ಕೆಲಸವನ್ನು ನಿರ್ವಹಿಸುವಂತಹ ರಾಷ್ಟ್ರ ಅಂದರೆ ಸರ್ಕಾರ. ಈ ರಾಷ್ಟ್ರ ಮತ್ತಿತರ ಸಂಸ್ಥೆಗಳು ಅಂತ ನಾವು ಇದನ್ನು ಕರಿಬೋದು. ಅದರಲ್ಲೂ ಪ್ರಮುಖವಾಗಿ ದೇಶದ ಪರವಾಗಿ ಅಂದರೆ ಜನರ ಪರವಾಗಿ ಕೆಲಸವನ್ನು ನಿರ್ವಹಿಸುವಂತಹ ಒಂದು ಸರ್ಕಾರ ಅನ್ನೋದನ್ನು ನಾವು ಸಾರ್ವಜನಿಕ ಅಂತ ಕರೆದ್ರೆ, ಅರ್ಥಶಾಸ್ತ್ರ ಅಂದರೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಮಾನವನ ದೈನಂದಿನ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನವನ್ನು ಮಾಡುವಂಥದ್ದು. ಅಂದರೆ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನವನ್ನು ಮಾಡುವಂಥದ್ದು. ಹಾಗಾಗಿ ಸರ್ಕಾರ ಏನು ಆರ್ಥಿಕ ಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುತ್ತೋ ಅದನ್ನು ನಾವೇನಂತ ಕರಿಬೋದು? ಸಾರ್ವಜನಿಕ ಅರ್ಥಶಾಸ್ತ್ರ. ಅಂದರೆ ಜನರಿಗೋಸ್ಕರ ಮಾಡುವಂತಹದ್ದು. ಇಲ್ಲಿ ಪ್ರಮುಖವಾಗಿ ಕೆಲವೊಂದು ಡೆಫಿನೇಷನ್ಸ್ ವ್ಯಾಖ್ಯಾನಗಳನ್ನು ಸಹ ನಾವು ಕೆಲವನ್ನ ನೋಡ್ತೀವಿ. ಅದರಲ್ಲಿ ಪ್ರಮುಖವಾದಂತಹ ವ್ಯಾಖ್ಯಾನಗಳನ್ನು ನಾನು ಇಲ್ಲಿ ಎರಡನ್ನ ಹೇಳ್ತಾ ಇದ್ದೀನಿ. ಪ್ರಮುಖವಾಗಿ ಮೊದಲನೇದು RL ಪಾಟ್ನೇರ್ ಅವರ ವ್ಯಾಖ್ಯಾನ. ಇನ್ ದ ಒಪಿನಿಯನ್ ಆಫ್ ಪ್ರೊಫೆಸರ್ RL ಪಾಟ್ನೆ, ಪಬ್ಲಿಕ್ ಎಕನಾಮಿಕ್ಸ್ ಇಸ್ ದ ಬ್ರಾಂಚ್ ಆಫ್ ಅಪ್ಲೈಡ್ ಎಕನಾಮಿಕ್ಸ್ ದಟ್ ಸ್ಟಡೀಸ್ ದ ಎಕನಾಮಿಕ್ ಆಕ್ಟಿವಿಟೀಸ್ ಆಫ್ ದ ಗೌರ್ನಮೆಂಟ್. ಅಂದರೆ ಇವ್ರು ಹೇಳ್ತಾರೆ ಸಾರ್ವಜನಿಕ ಅರ್ಥಶಾಸ್ತ್ರ ಅಂದರೆ ಏನು ಅನ್ನುವಂಥದ್ದು ಪಾಟ್ನೇರ್ ಅವರ ಪ್ರಕಾರ ಅಂದರೆ ಸರ್ಕಾರದ ಆರ್ಥಿಕ ಚಟುವಟಿಕೆಗಳನ್ನು ಅಭ್ಯಸಿಸುವ ಅನ್ವಯಿಕ ಅರ್ಥಶಾಸ್ತ್ರದ ಶಾಖೆ. ಇದು ಸರ್ಕಾರದ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವಂತಹ ಒಂದು ಅನ್ವಯಿಕ ಅರ್ಥಶಾಸ್ತ್ರದ ಒಂದು ಭಾಗ ಅಷ್ಟೇ ಇದು ಅನ್ನುವಂಥದ್ದು ಯಾರವಾದ RL ಪಾಟ್ನೇರ್ ಅವರ ಅಭಿಪ್ರಾಯ. ಹಾಗೆ ಮತ್ತೊಬ್ಬ ಅರ್ಥಶಾಸ್ತ್ರಜ್ಞರಂತಹ RC ಸಕ್ಸೇನಾ ಮತ್ತು PC ಮಾಥೂರ್. ಅಕಾರ್ಡಿಂಗ್ ಟು RC ಸಕ್ಸೇನಾ ಆ್ಯಂಡ್ PC ಮಾಥೂರ್, ದ ಸ್ಟಡಿ ಆಫ್ ಗವರ್ನಮೆಂಟ್ಸ್ ಎಕನಾಮಿಕ್ ಆಕ್ಟಿವಿಟಿ ಈಸ್ ಕಾಲ್ಡ್ ಪಬ್ಲಿಕ್ ಎಕನಾಮಿಕ್ಸ್. ಅಂದರೆ ಅವ್ರು ಹೇಳ್ತಾರೆ ಸರ್ಕಾರದ ಆರ್ಥಿಕ ಚಟುವಟಿಕೆಗಳ ಅಧ್ಯಯನವನ್ನು ಸಾರ್ವಜನಿಕ ಅರ್ಥಶಾಸ್ತ್ರ. ಏನು ಸರ್ಕಾರದ ಆರ್ಥಿಕ ಚಟುವಟಿಕೆಗಳನ್ನು ಅಂದರೆ ಸರ್ಕಾರ ಕುರಿತು ಆರ್ಥಿಕ ಚಟುವಟಿಕೆಗಳನ್ನು ಅಧ್ಯಯನವನ್ನು ಮಾಡುತ್ತೋ ಅದೇ ಸಾರ್ವಜನಿಕ ಅರ್ಥಶಾಸ್ತ್ರ ಅಂತ. ಇದಿಷ್ಟು ಸಾರ್ವಜನಿಕ ಅರ್ಥಶಾಸ್ತ್ರ ಅಂದರೆ ಏನು ಮತ್ತು ಅದರ ಪೀಠಿಕೆ ಮತ್ತು ಅದರ ಒಂದು ವ್ಯಾಖ್ಯಾನಗಳನ್ನು ಕುರಿತು ಈ ಒಂದು ಸೆಷನ್ನ ನಾವು ತಿಳ್ಕೊಂಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ.